ಸರ್ಕಾರದಿಂದ ಶ್ರೀಗಂಧದ ಬೆಳೆಗಾರರಿಗೆ ಅನ್ಯಾಯ ಆಗಿದೆ. ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿ ಮುಂದೆ ಬೆಳೆಗಾರರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಪ್ರತಿಭಟನೆ ಹಿನ್ನೆಲೆ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಶ್ರೀಗಂಧದ ಒಂದು ವಾರಕ್ಕೆ ಸರ್ಕಾರ ಕೇವಲ ಬರೀ 420 ರೂಪಾಯಿ ಕೊಡುತ್ತೆ ಅಂತ. ಸಂಸ್ಥೆ ರಾಯಭಾರಿಗೆ 6.20 ಕೋಟಿ ರೂಪಾಯಿ ಹಣ ಕೊಡುತ್ತೆ. ಇದು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮಾಡ್ತಾ ಇರುವಂತಹ ಮೋಸ, ಅನ್ಯಾಯ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ನೋಡಿ, ಸರ್ಕಾರದಿಂದ ಶ್ರೀಗಂಧದ ಬೆಳೆಗಾರರಿಗೆ ಯಾವ ರೀತಿ ಮೋಸ ಆಗ್ತಾ ಇದೆ. ಬರೀ 420 ರೂಪಾಯಿ ಕೊಡ್ತಿದಾರಂತೆ. ಅದೇ ರಾಯಭಾರಿ ಆದ್ರೆ ಅವ್ರಿಗೆ 6.20 ಕೋಟಿ ರೂಪಾಯಿ ಹಣವನ್ನ ಕೊಡ್ತಾರೆ ಅಂದ್ರೆ ನಮ್ಗೆ ಅವ್ರಿಗೆ ಇರುವಂತಹ ವ್ಯಾಲ್ಯೂ ಇಷ್ಟೇನಾ ಅಂತ ಹೇಳಿ ಅಲ್ಲಿರುವಂತಹ ಬೆಳೆಗಾರರು ಪ್ರಶ್ನೆ ಮಾಡ್ತಿದ್ದಾರೆ. ನಾವು ಕಷ್ಟಪಟ್ಟು ಬೆಳಿತೀವಿ, ಅವ್ರ ಹೆಸರು ಮಾಡಬೇಕು ಅಂತ ಹೇಳಿ ಅವ್ರನ್ನ ಹೆಸರಿಗೆ ಅಂತ ಹೇಳಿ 6.20 ಕೋಟಿ ರೂಪಾಯಿ ಕೊಡ್ತೀರಾ ಅಂತ ಕೇಳಿ ಆಕ್ರೋಶವನ್ನ ಕೂಡ ಹೊರ ಹಾಕ್ತಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರ ರೈತರಿಗೆ ಮಾಡ್ತಾ ಇರುವಂತಹ ಮೋಸ. ಸರ್ಕಾರ ಹಾಗೂ ಕೆಎಸ್ಡಿಎಲ್ ಸಂಸ್ಥೆಗೂ ಮನವಿಯನ್ನ ಮಾಡಿದ್ದೇವೆ. ಶ್ರೀಗಂಧದ ಮರ ಯಾರೆಲ್ಲ ಕೊಂಡ್ಕೊಳ್ತಿದ್ದಾರೆ ಆ ಬೆಲೆಯನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇದೆ. ಸರ್ಕಾರ ಬೆಲೆ ಏರಿಕೆ ಮಾಡದಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಅನ್ನುವಂತ ಎಚ್ಚರಿಕೆಯನ್ನ ಮಾಡ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀಗಂಧ ಬೆಳೆಗಾರರು. ಇವತ್ತು ನೋಡಿ, ಮುತ್ತಿಗೆನ ಹಾಕಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ. ರಾಯಭಾರಿ ಆದ್ರೆ ನೀವು 6.20 ಕೋಟಿ ರೂಪಾಯಿ ಕೊಡ್ತೀರಾ ಅಂತಂದ್ರೆ ನಾವು ಮರಾನೇ ಬೆಳಿತೀವಿ, ನಮಗ್ ಮಾತ್ರ ಈಗ 420 ರೂಪಾಯಿ ಕೊಡ್ತಿದ್ದೀರಾ ನೀವು ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಇವತ್ತು ಮೈಸೂರು ಸ್ಯಾಂಡಲ್ ಸೋಪ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದೀವಿ ನೋಡಿ. ಗಾಡಿ ಗಿಡಿ ಯಾವ್ದಾದ್ರು ಟಚ್ ಆದ್ರೆ ಏನ್ ಮಾಡೋದು? ಬನ್ನಿ ಹಿಂದ್ಗಡೆ ಬನ್ನಿ. ಎಲ್ಲ ಗಂಡಸರೆಲ್ಲ ನಮ್ಮ ಮಹಿಳಾ ಮಣಿಗಳು ಬರ್ತಾ ಇದಾರೆ, ನೀವೆಲ್ಲಿ?